ಕನ್ನಡ ಸಿನಿಮಾನ ನೀವು ಆದಷ್ಟು ಬಂದು ಥಿಯೇಟ್ರಿಗೆ ನೋಡಲಿ ಅಂತ ಎಲ್ರಿಗೂ ಹೇಳ್ತೀನಿ. ಲವ್ ಸ್ಟೋರಿ ಅಟ್ ಪ್ರೆಸೆಂಟ್ ಏನು ನಡೀತಿದೆ, ಯಾರು ಮೋಸ ಮಾಡ್ತಾರೆ, ಡಬಲ್ ಸೈಡ್ ಹೆಂಗಿರುತ್ತೆ ಎಲ್ಲನೂ ಇದರಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೂಪರ್ ಆಗಿದೆ. ಥ್ಯಾಂಕ್ ಯು. ಸಿನಿಮಾ ಭಾಳ ನೀಟಾಗಿದೆ ಸಿನಿಮಾ. ಆಮೇಲೆ ಅನೀಶ್ ಎರಡೂ ಜವಾಬ್ದಾರಿಯನ್ನು ಭಾಳ ಡಿಟೇಲಾಗಿ ನಿಭಾಯಿಸಿದ್ದಾರೆ. ಆ್ಯಸ್ ಎ ಡೈರೆಕ್ಟ್ರಾಗಿ ಭಾಳ ಅದ್ಭುತವಾದ ಸ್ಕೋರ್ ಒಂದು ಕಡೆ, ಆಮೇಲೆ ಹೀರೋ ಆಗಿ ಅದರ ಎಲ್ಲ ಕ್ಯಾರೆಕ್ಟರ್ಗಳು ಮತ್ತು ಅದರ ಸುತ್ತ ಬರತಕ್ಕಂಥ ಎಲ್ಲ ಕ್ಯಾರೆಕ್ಟರ್ಗಳನ್ನ ಭಾಳ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ. ಈವನ್ ಮ್ಯೂಸಿಕ್ಕು, ಎಡಿಟಿಂಗ್ ಸೆಕ್ಷನ್ಸು, ಎವ್ರಿಥಿಂಗ್ ಈಸ್ ಪಕ್ಕ. ಆಮೇಲೆ ಜಾನ್ವಿಕಾ ಕಲ್ಕೇರಿ ಕನ್ನಡದ ಈಗ ಇತ್ತೀಚೆಗೆ ಅಪ್ಕಮಿಂಗ್ ಏನಿದ್ದಾರೆ ಭಾಳ ಅದ್ಭುತವಾದ ಪರ್ಫಾರ್ಮೆನ್ಸ್ ಅವ್ರದ್ದು. ಅದನ್ನು ನೋಡಿ ಭಾಳ ಖುಷಿಯಾಯಿತು. ಕನ್ನಡ ಮತ್ತು ದಕ್ಷಿಣ ಭಾರತಕ್ಕೆ ಒಬ್ಬರು ಒಳ್ಳೆಯ ನಟಿ ಸಿಕ್ಕಿದ್ದಾರೆ ಅಂದರೆ ಎರಡು ಮಾತಿಲ್ಲ. ಜಾನ್ವಿಕಾ ಕಲ್ಕೇರಿ ಆಲ್ ದ ಬೆಸ್ಟ್, ಅನೀಶ್ ಆಲ್ ದ ಬೆಸ್ಟ್. ಆಮೇಲೆ ಆ್ಯಸ್ ಎ ಡೈರೆಕ್ಟ್ರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರಿ. ಸೊ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಕ್ಷತ್ರ ಅವ್ರ ತಾಯಿ ಅದಕ್ಕೆ ನೋಡಿದ್ರೆ ಹೇಗೆ ಅನ್ನಿಸ್ತು ನಿಮಗೆ? ತುಂಬ ಖುಷಿ ಆಯಿತು ಮೇಡಮ್. ನನ್ನ ಮಗದ ಆ ಪಾತ್ರ ಅವಳು ತುಂಬ ಚೆನ್ನಾಗಿ ಬಂದಿದ್ದಾಳೆ, ತುಂಬ ಪ್ರೆಸೆಂಟಾಗಿ ಬಂದಿದ್ದಾಳೆ. ಆಮೇಲೆ ತುಂಬ ಚೆನ್ನಾಗಿ ಅವಳದು ಕ್ಯಾರೆಕ್ಟರ್ ಹೋಗಿದೆ. ಸೊ ಓವರಾಲ್ ಮೂವಿ ತುಂಬ ಚೆನ್ನಾಗಿದೆ. ಸೊ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ತುಂಬ ತೂಕವಾಗಿ ಕೊಟ್ಟಿದ್ದಾರೆ. ಸೊ ಈಗಿನ ಜನ್ರೇಷನಿಗೆ ತುಂಬ ಒಳ್ಳೆ ಮೆಸೇಜ್ ಇದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಆಮೇಲೆ ಎಲ್ಲ ಹೊಸ ಕಲಾವಿದರನ್ನ ಬೆಳೆಸಿ, ನಮ್ಮ ಕನ್ನಡ ಪಿಕ್ಚರ್ನ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಜವಲ್ಲೂ ಫಿಲಮ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಒಳ್ಳೆ ಫ್ರೆಂಡ್ಶಿಪ್ಪು, ಒಳ್ಳೆ ಲವ್. ಎರಡು ದೋಣಿ ಮೇಲೆ ಕಾಲಿಕ್ಕಿದ್ರೆ ಲೈಫಲ್ಲಿ ಏನೇನಾಗುತ್ತೆ, ಒಂದೇ ದೋಣಿ ಮೇಲೆ ಕಾಲಿಕ್ಕಿದ್ರೆ ಲೈಫ್ ಹೆಂಗಿರುತ್ತೆ ಎಲ್ಲ ಇದರಲ್ಲೇ ಇದೆ. ಫ್ರೆಂಡ್ಶಿಪ್ಗೆ ತುಂಬ ಗೌರವ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಫಿಲಮ್ ಮಾತ್ರ ಥಿಯೇಟ್ರಿಗೆ ಬಂದು ನೋಡಿ. ಕನ್ನಡ ಫಿಲಮ್ನ ಮಸ್ತಾಗಿದೆ, ಸೂಪರಾಗಿದೆ. ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಸಖತ್ತಾಗಿದೆ. ಒಳ್ಳೆ ಎಂಟರ್ಟೈನ್ಮೆಂಟ್. ಕಾಮಿಡಿ ಅಂತೂ ಡ್ಯಾಡಿ ಸ್ಟ್ರಿಕ್ಟಾಗಿದ್ರು ಕೊನೆಗೆ ಡ್ಯಾಡಿ ಮಕ್ಳಿಗೋಸ್ಕರ ಸೋಲ್ತಾರೆ ಅನ್ನೋದಕ್ಕೆ ಈ ಫಿಲಮ್ ತುಂಬ ಕಾರಣ ಆಗುತ್ತೆ. ಸೂಪರಾಗಿದೆ ಫಿಲಮು. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಜೈ ಕರ್ನಾಟಕ ಮಾತೆ. ಚೆನ್ನಾಗಿದೆ. ಸೊ ಇವಾಗಿನ ಯೂತ್ಸ್ಗೆ ಏನು ತೋರಿಸ್ಬೇಕು ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಸೊ ಈ ಕಡೆ ಅಪ್ಪ ಅಮ್ಮನೂ ಬೇಕು, ಹುಡುಗಿನೂ ಬೇಕು. ಹುಡುಗಿನ ಚಿಕ್ಕ ವಯಸ್ಸಲ್ಲಿ ಲವ್ ಮಾಡಿದ್ರೆ ಏನಾಗುತ್ತೆ, ಎಷ್ಟು ಅಪ್ಪ ಅಮ್ಮಂಗೆ ಹೆದರ್ಕೊಂಡು ಹುಡುಗಿನ ಹೇಗೆ ಬಚ್ಚಿಡ್ತೀವಿ ಅವ್ರ ಅಂದರೆ ಐ ಥಿಂಕ್ ಭಯ ಅನ್ನೋದಿರುತ್ತಲ್ಲ ತಂದೆ ತಾಯಿಗೆ. ಸೊ ಅದೇ ಇದು ಒಂಥರ ಹೆಂಗಿತ್ತು ಅಂತಂದರೆ ಮೂವಿ ಥರ ಇರಲಿಲ್ಲ, ರಿಯಾಲಿಟಿ ಸ್ಟೋರೀಸ್ ಥರನೇ ಇತ್ತು. ಈಗ ಟ್ರೆಂಡ್ ಇದೇ ಇರೋದು ಈ ಟಾಕ್ಸಿಕ್ ರಿಲೇಷನ್ಶಿಪ್ಪು, ಇಷ್ಟ ಇಲ್ಲದೇ ಒಂದು ರಿಲೇಷನ್ಶಿಪ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು, ಇದೆಲ್ಲ ತುಂಬ ಕನೆಕ್ಟ್ ಆಗುತ್ತೆ. ಮೂವಿ ಫನ್ ಆಗಿದೆ. ಎಂಡ್ ಸ್ಟೋರಿ ಅಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ಈ ಥರ ಟ್ವಿಸ್ಟ್ ಇದೆ ಅಂತಲೇ ಗೊತ್ತಾಗಲ್ಲ. ಓಲ್ ಮೂವಿ ಎಲ್ಲೂ ಬೋರ್ ಆಗಲ್ಲ. ಥಿಯೇಟರ್ಗೆ ಬಂದು ಮೂವಿ ನೋಡಿ. ಸೂಪರ್ ಆಗಿದೆ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿತ್ತು. ಅದೇ ತಂದೆ ತಾಯಿ ಮಕ್ಳಿಗೆ ಯಾವತ್ತೂ ಒಳ್ಳೇದಾಗಲಿ ಅಂತಲೇ ಈ ಮೂವಿಲೂ ಹೇಳಿದ್ದಾರೆ. ತಂದೆ ತಾಯಿ ಮತ್ತು ಮೀರಬಾರ್ದು, ಮತ್ತು ಫಸ್ಟ್ ಲವ್ ಯಾವತ್ತಿದ್ರೂ ಸಿಗಲ್ಲ. ಫಸ್ಟ್ ಲವೇ ಟ್ರೂ ಲವ್, ಬೆಸ್ಟ್ ಲವ್ ಅಷ್ಟೇ. ಚೆನ್ನಾಗಿತ್ತು. ನಿಮಗೆ ಹೇಗೆ ಅನಿಸ್ತು? ಅಂದರೆ ಇವಾಗ ಲವ್ ಮಾಡಿದ್ರೆ ಯಾರು ಫೋರ್ಸ್ ಮೇಲೆ ಲವ್ ಮಾಡಬಾರ್ದು. ಇಬ್ರಿಗೂ ಇಷ್ಟ ಇದ್ದರೆ ಮಾತ್ರ ಲವ್ ಮಾಡಬೇಕು. ಒಬ್ಬರು ಫೋರ್ಸ್ ಮಾಡಿದ್ರು ಅಂತ ಲವ್ ಮಾಡಿದ್ರೆ ಅದು ಕೊನೆಗೆ ಹಂಗೆ ಆಗುತ್ತೆ ಅಂತಲೇ ಅನ್ಕೋಸ್ಕರ. ಇಲ್ಲ, ಚೆನ್ನಾಗಿತ್ತು ಕನ್ನಡ ಫಿಲಮ್, ನಿಜವಾಗ್ಲೂ ಚೆನ್ನಾಗಿತ್ತು. ಫಸ್ಟ್ ಹಾಫ್ ಅಂತೂ ಸಖತ್ತಾಗಿತ್ತು. ಫುಲ್ಲು ಕಾಮಿಡಿ, ನಕ್ಕಿ ಹೊಟ್ಟೆ ನೋವೇ ಬಂದ್ಬಿಟ್ಟು ಚೆನ್ನಾಗಿತ್ತು. ಮೂವಿ ತುಂಬಾ ಚೆನ್ನಾಗಿದೆ. ಎಲ್ಲೂ ನಿಮಗೆ ಬೋರ್ ಅಂತ ಅನ್ಸೋದೇ ಇಲ್ಲ. ಎಷ್ಟೊಂದು ಕಾಮಿಡಿ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ನನಗೆ ಪರ್ಸ್ನಲಿ ಫ್ರೆಂಡ್ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯಿತು. ಆಮೇಲೆ ಇವಾಗಿನ ಜನ್ರೇಷನಲ್ಲಿ ನಡೀತಿರೋದನ್ನೇ ತೋರಿಸ್ಕೊಟ್ಟಿದ್ದಾರೆ. ಒಂದೊಳ್ಳೆ ಮೆಸೇಜ್ ಅಂತಲೇ ಹೇಳ್ಬೋದು ಯೂತ್ಸ್ಗೆ. ಅಂದರೆ ಲವ್ವೇ ಇಂಪಾರ್ಟೆಂಟ್ ಅಲ್ಲ, ಅದರಿಂದನೇ ನಮ್ಮ ಲೈಫ್ ನಿಂತಿರೋದು ಅನ್ನೋ ಥರ ನಾವೆಲ್ಲ ಬಿಹೇವ್ ಮಾಡ್ತಿರ್ತೀವಿ. ಬಟ್ ಅದೊಂದು ಪಾರ್ಟ್ ಅಷ್ಟೇ. ನಾವು ಅದನ್ನು ಬಿಟ್ಟು ಮುಂದೆ ನಮ್ಮ ಲೈಫ್ ಏನಿದೆ ಅಂತ ನೋಡ್ಕೊಳ್ಳೋದನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನಕ್ಷತ್ರ ಕ್ಯಾರೆಕ್ಟರು ನನಗೆ ತುಂಬ ಇಷ್ಟ ಆಯಿತು. ಹೀರೋನು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಮೂವಿ ಅಂತೂ ಸಖತ್ತಾಗಿದೆ. ಡೈರೆಕ್ಷನ್ ಆಗಿರ್ಬೋದು, ಹೀರೋಯಿನ್ ಆ್ಯಕ್ಟಿಂಗ್ ಆಗಿರ್ಬೋದು, ಕೋರ್ಟಿಸ್ಟ್ ಆ್ಯಕ್ಟಿಂಗ್ ಆಗಿರ್ಬೋದು, ಕಾಮಿಡಿ ಇರ್ಬೋದು, ಸಾಂಗ್ಸ್ ಇರ್ಬೋದು, ರಿಯಲಿ ತುಂಬಾ ಸಖತ್ತಾಗಿದೆ ಮೂವಿ. ಸೊ ಲವ್ ಬ್ರೇಕಪ್ ಆದರೆ ಏನಾಗುತ್ತೆ ಅಂತೆಲ್ಲ ಈ ಮೂವಿಲಿ ತೋರಿಸಿದ್ದಾರೆ. ಇವಾಗ ನಡೆಯೋದನ್ನೇ ಈ ಮೂವಿಲಿ ತೋರಿಸಿದ್ದಾರೆ. ಈಗಿನ ಜನ್ರೇಷನಲ್ಲಿ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಅನೀಶ್ ಅವ್ರ ಡೈರೆಕ್ಷನ್ ಸಖತ್ತಾಗಿದೆ. ಅವರೇ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರೇ ಹೀರೋ ಆಗಿ ಅವ್ರು ಡೈರೆಕ್ಷನು ಮಾಡಿಕೊಂಡು ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ. ಅವ್ರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಟೋಟಲಿ ಮೂವಿ ಸೂಪರ್ ಆಗಿದೆ. ಥ್ಯಾಂಕ್ ಯು.